ಕನ್ನಡ ಚಿತ್ರರಂಗದಿಂದ ಒಂದು ದೊಡ್ಡ ಈವೆಂಟ್ ಬೇಕಾಗಿತ್ತು. ಅದು ಕಿಚ್ಚನ ಮ್ಯಾಕ್ಸ್ ಸಿನಿಮಾದ ಮೂಲಕ ನೆರವೇರಿತು. ಸದ್ಯಕ್ಕೆ ಮ್ಯಾಕ್ಸ್ ಸಿನಿಮಾದ ಟ್ರೈಲರ್ ಬರಲ್ಲ. ಕಿಚ್ಚನ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರೆ ಅದರ ಮಜನೇ ಬೇರೆ. 2 ವರ್ಷಗಳ ನಂತರ ಲಯನ್ ಬರ್ತಿದೆ. ಮ್ಯಾಕ್ಸ್ ಸಿನಿಮಾದ ಪ್ರೀ ರಿಲೀಸ್ ಈವೆಂಟ್ ಎಲ್ಲಿ ಮಾಡ್ತಾರೆ ಎಂಬ ಕೆಲವರಿಗೆ ಡೌಟ್ ಗಳು ಇದ್ದವು. ನಮ್ಮ ಯೂಟ್ಯೂಬ್ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ನನಗೆ ಕಾಮೆಂಟ್ ಮಾಡಿದರು, ಮ್ಯಾಕ್ಸ್ ಈವೆಂಟ್ ಎಲ್ಲಿ ಮಾಡ್ತಾರೆ ಅಂತ. ಆಗ ನಾನು ಅವರಿಗೆ ಹೇಳಿದ್ದೆ, ದಾವಣಗೆರೆ ಇಲ್ಲ ಚಿತ್ರದುರ್ಗ ಅಂತ. ಈಗ ಚಿತ್ರದುರ್ಗ ಕನ್ಫರ್ಮ್ ಆಗಿದೆ. ಕೋಟೆನಾಡಿನ ಹುಡುಗರು ರೆಡಿಯಾಗಿ ಹಾವಳಿ ಇಡೋದಿಕ್ಕೆ. ಇನ್ ಮುಂದೆ ಅಣ್ಣ ಅಲೌದ್ದೀನ್ ಆಲ್ ಜಿಬ್ರಾ ನನ್ ಮಕ್ಕಳಿಗೆ ದುರ್ಗಕ್ಕೆ ಬಂದು ಮ್ಯಾಕ್ಸ್ ಈವೆಂಟ್ ನಲ್ಲಿ ಹಾವಳಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಅರೆ ಸ್ಲಮ್ ಡಾಗ್ಸ್ ಮಿಲಿಯನೇರ್ಸ್, ಕಾಲ ಕಳಿಯುತ್ತಾ ಬರುತ್ತಾ ಮನುಷ್ಯರು ಬದಲಾಗ್ತಾರೆ. ಆದ್ರೆ ಕೊಳಚೆ ಪ್ರದೇಶದ ಹಂದಿಗಳು, ಆ ಹಂದಿಯ ಮರಿ ಹಂದಿಗಳು ಮಾತ್ರ ಬದಲಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿಲ್ಲ. ಈಗಾಗಲೇ ಬೆನ್ಮೂಳುಗಳು ಪುಡಿಪುಡಿ ಆಗಿರುವ ಹಂದಿಗೆ ಫಕೀರಪ್ಪನ ಪಾಳ್ಯದಲ್ಲಿ ಹೋಗಿ ಕಟ್ಟಾಕ್ಸಿ, ಅದು ಬಿಟ್ಟು ಮ್ಯಾಕ್ಸ್ ಈವೆಂಟ್ ನಲ್ಲಿ ಬಂದು ಹಾವಳಿ ಮಾಡ್ತೀವಿ, ಬೊಂಬಡ ಬರ್ತೀವಿ ಅಂದ್ರೆ ಬಗ್ಸಿ ಬಗ್ನಿಗುಟ ಹೊಡಿತಾರೆ ಕಿಚ್ಚನ ಬಾಯ್ಸ್. ಅದು ನಿಮ್ಮ ಭ್ರಮೆ. ಕರ್ನಾಟಕ ತುಂಬೆಲ್ಲ ಅವಿದ್ಯಾವಂತರು ತುಂಬಿ ತುಳುಕುತ್ತಿದ್ದಾರೆ. ನಿಮಗೆ ಭಗವಂತ ಕೊಟ್ಟಿರೋ ಟೈಮು ಮುಗೀತು. ಇಷ್ಟು ವರ್ಷ ಆಡಿದ್ದೀರಾ, ಅದನ್ನೇ ರಿವೈಂಡ್ ಮಾಡ್ಕೊಂಡು ಮಜಾ ಮಾಡ್ಕೊಳ್ರಿ. ಕೆಟ್ಟದರ ಮೇಲೆ ಒಳ್ಳೇದು ಗೆಲ್ಲುತ್ತೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು, ತಡವಾಗುತ್ತೆ. ಕಲ್ಲಿನ ಕೋಟೆಗೆ ಬರ್ತಿದ್ದಾನೆ. ಕಲ್ಲಿನ ಕೋಟೆಗೆ ಬರ್ತಿರೋದು ಕಾಲರ್ ಎಗರಾಕಿ ಚೆನ್ನಾಗಿ ಉರ್ಸಿ ಅಂತ ಹೇಳೋ ಆಕ್ಟರ್ ಅಲ್ಲ. ಇವರು ಕಲ್ಲಿನ ಕೋಟೆಯ ಕಲಿಯುಗದ ಮದಕರಿ ನಾಯಕ. ಲಯನ್ ಕಲ್ಲಿನ ಕೋಟೆಗೆ ಬರ್ತಾ ಇದೆ. ಯಾವುದೇ ಕಾರಣಕ್ಕೂ ಆ ಕಡೆ ಹೋಗದಿದ್ರೆ ಒಳ್ಳೆಯದು. ತಾಳ್ಮೆಗೂ ಒಂದು ಮಿತಿ ಇದೆ. ಕಿಚ್ಚನ ಹುಡುಗರ ಅವಳಿಗೆ ಅಡ್ಡ ಹೋದರೆ ಕಲ್ಲಿನ ಕೋಟೆಯಿಂದ ಕೆಳಗೆ ಇಳಿಸ್ಕೊಂಡು ಹೊಡಿತಾರೆ. ನಾರ್ಮಲ್ ಆಗಿ ಕೊಳಚೆ ಪ್ರದೇಶಗಳ ಹಂದಿಗಳನ್ನೆಲ್ಲ ಗುಂಪು ಮಾಡ್ಕೊಂಡು ಕೆಲವರು ಹೊರಗಡೆ ಪ್ರಮೋಷನ್ ಮಾಡ್ತಾರೆ. ತಮ್ಮ ತಮ್ಮ ನಾಯಕರು ತಮ್ಮ ಅಭಿಮಾನಿಗಳಿಗೆ ಈಗಾಗಲೇ ಕೈ ಕೊಟ್ಟು ಕೈಗೆ ಚಿಪ್ ಕೊಟ್ಟಿದ್ದಾರೆ. ದಿಕ್ಕು ತೋಚದೆ ನಾಯಕ ಸಿಗದೆ ಉಪ್ಪಿ ಯುಐ ಸಿನಿಮಾಗೆ ನಾವಿದ್ದೀವಿ ಅಂತ, ನಾವು ಆ ಸಿನಿಮಾವನ್ನು ಪ್ರಮೋಷನ್ ಮಾಡ್ತೀವಿ ಅಂತ ಕಿಚ್ಚನ ಮ್ಯಾಕ್ಸ್ ವಿರುದ್ಧ ತೊಡೆತಟ್ಟಿ ನಿಂತಿದ್ದಾರೆ. ಇವೆಲ್ಲ ಬಕೆಟ್ ಹಿಡಿಯೋ ಕೆಲಸಗಳು ಅಂತ ಎಲ್ಲರಿಗೂ ಗೊತ್ತು. ನಿಮ್ಮ ಆಟಗಳು ಈ ಸಲ ಏನೂ ನಡೆಯಲ್ಲ. ನಾರ್ಮಲ್ ಆಗಿ ನಿಮ್ ತರ ಓಟಿ ಪ್ಯಾಕೆಟ್ ಗಿರಾಕಿಗಳು ಹಾಕೊಂಡು ಸಿನಿಮಾ ಪ್ರಮೋಷನ್ ಮಾಡಲ್ಲ. ಒಂದು ವೇಳೆ ಮಾಡಿದ್ರೆ ಅದು ನಾರ್ಮಲ್ ಆಗಿ ಇರಲ್ಲ. ಈ ಸಲ ಚಿತ್ರದುರ್ಗದಲ್ಲಿ ಮದಕರಿ ನಾಯಕನ ಎಂಟ್ರಿಗೆ ಚಿತ್ರದುರ್ಗದ ಕಲ್ಲುಗಳು ಪುಡುಪುಡಿ. ಕಿಚ್ಚನ ಹುಡುಗರ ಅವಳಿಗೆ ಟಾಸ್ಕ್ ಫೋರ್ಸ್ ಬರಲೇಬೇಕು. ಆ ರೀತಿ ಇರುತ್ತೆ. ತಡೆಯೋರು ಯಾರು? ಒರೇನ್ ಮಾಲ್ ಈವೆಂಟ್ ನಲ್ಲಿ ಚಡ್ಡಿಯಲ್ಲಿ ಚಟ್ನಿ ಮಾಡಿಕೊಂಡಿದ್ದರು. ಇನ್ನು ದುರ್ಗದ ಪ್ರೀ ರಿಲೀಸ್ ಈವೆಂಟ್ ನಲ್ಲಿ ಪ್ರಾಣ ಬಿಟ್ಟರು ಬಿಡಬಹುದು. ಈ ಸಲ ಮ್ಯಾಕ್ಸ್ ಸಿನಿಮಾದಲ್ಲಿ ಕಿಚ್ಚ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಒಂದೊಂದು ಪೋಸ್ಟರ್ ಗಳು ಬೆಂಕಿ. ಅದೇನ್ ಸ್ಟೈಲು, ಅದೇನ್ ಸ್ವಾಗು. ಅವ್ರಿಗಿನ್ನು ವಯಸ್ಸೇ ಆಗಿಲ್ವೇನೋ ಅಂತ ಅನ್ಸುತ್ತೆ. ಅದೇ ರೀತಿ ಬಾಡಿ ಮೇಂಟೈನ್ ಮಾಡ್ಕೊಂಡು ಬರ್ತಿದ್ದಾರೆ. ಈ ಪೋಸ್ಟರ್ ಗಳು ನೋಡ್ತಿದ್ರೆ ಸಿನಿಮಾದ ಮೇಲೆ ಹೈಪ್ ಇನ್ನೂ ಜಾಸ್ತಿ ಆಗಿದೆ. ಇನ್ನೇನು ಮ್ಯಾಕ್ಸ್ ಮೇನಿಯಾ ಶುರುವಾಗಿದೆ. ಅದರಲ್ಲೂ ಕೂಡ ಕೆಲವು ಹಳ್ಳಿಗಳಲ್ಲಿ ಪ್ರತಿಯೊಂದು ಥಿಯೇಟರ್ ಮುಂದೆ ಹಬ್ಬ ಮಾಡಲು ಈಗಾಗಲೇ ಗುಂಪು ಸೇರಿ ಸಮಾಲೋಚನೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಇಷ್ಟೆಲ್ಲ ಹೇಳ್ತಿದೀನಿ ಅಂದ್ರೆ ಸುದೀಪ್ ಅವರ ಒಳ್ಳೆತನ. ಎಲ್ಲರ ತರ ಕ್ಯಾಮ್ರಾ ಮುಂದೆ ಸಹಾಯ ಮಾಡ್ಕೊಂಡು ಬಿಲ್ಡಪ್ ಕೊಡೋ ವ್ಯಕ್ತಿ ಅಲ್ಲ. ಅವ್ರು ಏನೇ ಹೇಳಿದರು ಏನೇ ಮಾಡಿದರು ನೇರವಾಗಿ ಇರುತ್ತೆ. ವ್ಯಕ್ತಿ ನೋಡಿ ಅಲ್ಲ, ವ್ಯಕ್ತಿತ್ವ ನೋಡಿ ಅಭಿಮಾನಿಗಳು ಆಗ್ಬೇಕು. ಆಗ್ಲೇ ಆ ವ್ಯಕ್ತಿಗೆ ಗೌರವ, ಅವರನ್ನು ಫಾಲೋ ಮಾಡುವ ಅಭಿಮಾನಿಗಳಿಗೂ ಅದೇ ಗೌರವ ಸಮಾಜದಲ್ಲಿ ಕೊಡ್ತಾರೆ. ಅದೇ ಸಮಾಜದಲ್ಲಿ ಕೆಲವರಿಗೆ ಬಾಯಿಗೆ ಬಂದಂಗೆ ಉಗಿಯುತ್ತಿದ್ದಾರೆ. ಅದು ಯಾರು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಅಕ್ಕಿ ಮೂಟೆ ಕೊಟ್ಟ, ಬಡವರಿಗೆ ಅನ್ನ ಹಾಕ್ದ, ಪ್ರಾಣಿಗಳಿಗೆ ನೀರ್ ಕೊಟ್ಟ ಅಂತ ವಿಡಿಯೋ ಮಾಡ್ಕೊಂಡು ಬಿಲ್ಡಪ್ ಕೊಡೋ ಅಭ್ಯಾಸ ನಮ್ಗೆ ಇಲ್ಲ. ಆ ತರ ಚಪ್ರಿ ಕೆಲಸಗಳು ನಾವು ಮಾಡಲ್ಲ. ಡಿಗ್ನಿಟಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. 1000 ರೂಪಾಯಿ ನಾರ್ಮಲ್ ಬೇಸಿಕ್ ಸೆಟ್ ಕ್ಯಾಮ್ರಾ ತಂದ್ರೂ ಕೂಡ ಅದಕ್ಕೆ ಸೆಲ್ಫಿ ಕೊಡ್ತಾರೆ. ಬೆಳಗ್ಗೆ ಬೆಳಗ್ಗೆ ಕುಡಿದು ಬಂದ್ರೂ ಕೂಡ ಕೆನ್ನೆಗೆ ಮುತ್ತು ಕೊಡಿಸಿಕೊಳ್ಳುತ್ತಾರೆ ಕಿಚ್ಚ. ಅಂತ ಗುಣಗಳಿಗೆ ಅಭಿಮಾನಿಗಳು ಆಗೋದು. ಅದು ಬಿಟ್ಟು 8 ಲಕ್ಷ ಎಣ್ಣೆ ಕುಡ್ಕೊಂಡು ಎಗಲಾಡೋ ಆಕ್ಟರ್ ಅಲ್ಲ. ಇನ್ನು ಮುಂದೆ ಕಿಚ್ಚನ ಹಾವಳಿ ಶುರು. ನಿಮ್ಮ ಆಟಗಳು ಏನಿದ್ರೋ ನಿಮ್ಮ ತಗುಡು ತಾಮ್ರ ಹತ್ತಿರ ಇಟ್ಕೊಳ್ಳಿ. ಕಿಚ್ಚನ ಮುಂದೆ ನೀವು ಬಚ್ಚಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.